Namaskaram. So we'll continue with the chapter atoms in this video. Last video ನಾವು particularly Rutherford's atom model ಇದ್ದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ನೋಡಿದ್ವಿ. ಅದಾದಮೇಲೆ ಬೋರ್ಸ್ ಪಾಸ್ಟುಲೇಟ್ಸ್ ಮುಗಿಸಿದ್ವಿ ನಾವು. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪಾಸ್ಟುಲೇಟ್ಸ್ ಅಂತ ಏನು ಬರ್ತಾವಲ್ಲ, ಅದಾದಮೇಲೆ ನಿಮ್ಗೆ ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದೊಳಗೆ ವಿಲ್ ಬಿ particularly discussing on some derivations based on Bohr's atom model. Like last ಒಂದು ವಿಡಿಯೋದೊಳಗೆ ನಾವು ಅದಕ್ಕಿಂತ ಒಂದು ಮೊದಲಿನ ವಿಡಿಯೋದೊಳಗೆ ಇಲೆಕ್ಟ್ರಾನ್ ಆರ್ಬಿಟ್ಸ್ ಅಂತ ಹೇಳಿ ಒಂದು ವಿಡಿಯೋ ಇತ್ತು ನೋಡ್ರಿ. ಅದರೊಳಗೆ ಡೆರಿವೇಷನ್ಸ್ ಮಾಡಿದ್ವಿ ರೇಡಿಯಸ್ ಮತ್ತು ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಅಂತ. ಬಟ್ ದ್ಯಾಟ್ ವಾಸ್ ಬೇಸ್ಡ್ ಆನ್ ರುದರ್ಫೋರ್ಡ್ಸ್ ಆಟಮ್ ಮಾಡೆಲ್. ಸೊ ಬಟ್ ದಿಸ್ ಟೈಮ್ same radius derivation, same velocity of electron derivation we will be doing using Bohr's postulates. Okay, so idrolage ಈಗ ಫಸ್ಟ್ ಒನ್ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅಲ್ಲೇ ನಿಮ್ಮ ಟೆಕ್ಸ್ಟ್ ಬುಕ್ನೊಳಗೆ ಇದು ಸೊ ಪೇಜ್ ನಂಬರ್ 27 ನಾವು ಕಂಟಿನ್ಯೂ ಮಾಡ್ಬೇಕು. ಒಂದು ಪ್ಯಾರಾಗ್ರಾಫ್ ಫಸ್ಟಿಗೆ ಒಂದು ಎಕ್ಸ್ಪ್ಲನೇಷನ್ ಐತಿ ಬಿಫೋರ್ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ಡೆರಿವೇಷನ್. ಓಕೆ, ಪೇಜ್ ನಂಬರ್ 27 ಒಳಗೆ ಟಾಪಿಕ್ ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಲೈಕ್ ಆಟಮ್. ಸೊ ಈಗ ನಮಗೆ ಗೊತ್ತು, ಫಸ್ಟಿಗೆ ಜೆ ಥಾಮ್ಸನ್ ಬಂದು ಪ್ಲಮ್ ಪಡಿಂಗ್ ಮಾಡೆಲ್ ಕೊಡ್ತಾನೆ ವಿಚ್ ಫೇಲ್ಸ್ ಅನ್ಫಾರ್ಚುನೇಟ್ಲಿ. ದೆನ್ ರುದರ್ಫೋರ್ಡ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾನೆ ಸಮಥಿಂಗ್ ಕಾಲ್ಡ್ ಆಸ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್. ಅದಾದಮೇಲೆ ರುದರ್ಫೋರ್ಡಿಂದ ಏನು ಡಿಮೆರಿಟ್ಸ್ ಇರ್ತಾವಲ್ಲ, ಆ ಡಿಮೆರಿಟ್ಸನ್ನು ಬೋರ್ ಓವರ್ಕಮ್ ಮಾಡ್ತಾನೆ ವಿತ್ ಹಿಸ್ ಪಾಸ್ಟುಲೇಟ್ಸ್. ಬಟ್ ಅಲ್ಲೇ ಬೋರ್ ಎಕ್ಸ್ಪ್ಲೇನ್ ಮಾಡ್ತಾನೆ ಆಟಮ್ ಮಾಡೆಲನ್ನು, ಬಟ್ ಒಂದು ಇನಿಷಿಯಲಿನ ಒಂದು ಡ್ರಾಬ್ಯಾಕ್ ಏನಾಗ್ತೈತಿ ಅಂದ್ರೆ, ಇದ್ರ ಬಗ್ಗೆ ಮತ್ತು ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಏನಾಗ್ತೈತಿ ಅಂದ್ರೆ, ಈಗ ಪೀರಿಯಾಡಿಕ್ ಟೇಬಲ್ನೊಳಗೆ ಫಸ್ಟ್ ಎಲಿಮೆಂಟ್ ವಿತ್ ಅಟಾಮಿಕ್ ನಂಬರ್ 1 ಈಸ್ ಹೈಡ್ರೋಜನ್, ನೆಕ್ಸ್ಟ್ ಕಮ್ಸ್ ಹೀಲಿಯಮ್, ನೆಕ್ಸ್ಟ್ ಕಮ್ಸ್ ಲೀಥಿಯಮ್ ಆ್ಯಂಡ್ ಸೊ ಆನ್. ಬೋರು ಒಂದು ಆಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನಂತೆ, ಆ ಆಟಮ್ ಸ್ಟ್ರಕ್ಚರ್ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ದ ಕಂಡೀಷನ್ ಏನಂದ್ರೆ, ಅವಂಗೆ ಯಾವ ಆಟಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಆಗ್ತೈತಿ ಅಂದ್ರೆ ಆ ಆಟಮ್ನೊಳಗೆ ಒಂದೇ ಎಲೆಕ್ಟ್ರಾನ್ ಇರ್ಬೇಕು. ಸೊ ಲೈಕ್ ಡೆಫಿನೆಟ್ಲಿ ಹಿ ಕ್ಯಾನ್ ಎಕ್ಸ್ಪ್ಲೇನ್ ಹೈಡ್ರೋಜನ್ ಆಟಮ್ ಬಿಕಾಸ್ ಹೈಡ್ರೋಜನ್ ಹ್ಯಾಸ್ ಓನ್ಲಿ 1 ಎಲೆಕ್ಟ್ರಾನ್. ವೆನ್ ಇಟ್ ಕಮ್ಸ್ ಟು ಹೀಲಿಯಮ್ 2 ಎಲೆಕ್ಟ್ರಾನ್ ಇರ್ತಾವೆ. 2 ಇದ್ರೂ ಈಗ ನೀವು ಹೀಲಿಯಮ್ ಆಟಮನ್ನು ತೊಗೊಂಡು ಬೋರ್ಗೆ ಇದ್ರ ಸ್ಟ್ರಕ್ಚರ್ ಅಂದರೆ ಹೀಲಿಯಮ್ ಆಟಮದ್ದು ಸ್ಟ್ರಕ್ಚರ್ ಮತ್ತು ಹೀಲಿಯಮ್ ಆಟಮ್ನಿಂದ ಬರುವಂಥ ಸ್ಪೆಕ್ಟ್ರಮದ್ದು ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡುವಂತ ನೀವು ಬೋರ್ಗೆ ಕೇಳಿದ್ರಿ ಅಂದರೆ ಅವೇನು ಹೇಳ್ತಾನೆ, ಹೀಲಿಯಮ್ ಆಟಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಯು ವಿಲ್ ಹ್ಯಾವ್ ಟು ರಿಮೂವ್ 1 ಎಲೆಕ್ಟ್ರಾನ್ ಫ್ರಮ್ ಹೀಲಿಯಮ್. ಅದ್ರಾಗ ಎಷ್ಟಿರ್ತದೆ ಟೋಟಲಿ 2. ಆ 2ರೊಳಗೆ 1 ಎಲೆಕ್ಟ್ರಾನ್ ನೀವು ತೆಗೆದು ಹಾಕಿ 1 ಎಲೆಕ್ಟ್ರಾನ್ ಅಷ್ಟೇ ಉಳಿಸ್ಕೊಂಡ್ರಿ ಅಂದರೆ ದೆನ್ ಐ ಕ್ಯಾನ್ ಎಕ್ಸ್ಪ್ಲೇನ್ ದ್ಯಾಟ್ ಆಟಮ್, ಸ್ಟ್ರಕ್ಚರ್ ಆಫ್ ದಟ್ ಆಟಮ್ ಆ್ಯಂಡ್ ದ ಸ್ಪೆಕ್ಟ್ರಮ್ ರಿಲೇಟೆಡ್ ಟು ದ್ಯಾಟ್. ಸೊ ಅದಕ್ಕೆ ಈ ಟಾಪಿಕ್ ಹೆಸರು ಹೆಂಗೈತೆ ನೋಡ್ರಿ ಈಗಲ್ಲೇ, ಬೋರ್ಸ್ ಥಿಯರಿ ಆಫ್ ಹೈಡ್ರೋಜನ್ ಲೈಕ್ ಆಟಮ್. ಹೈಡ್ರೋಜನ್ ಲೈಕ್ ಆಟಮ್ ಅಂದ್ರೆ ಏನು? ಹೈಡ್ರೋಜನ್ ತರಹದ ಆಟಮ್. ಹೈಡ್ರೋಜನ್ ತರಹದ ಆಟಮ್ ಅಂದ್ರೆ ಹೈಡ್ರೋಜನ್ ಒಳಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತಾವೆ? 1. ಸೊ ಯಾವ್ಯಾವ ಆಟಮ್ನೊಳಗೆ 1 ಎಲೆಕ್ಟ್ರಾನ್ ಇರ್ತೈತಿ, that is called as hydrogen like atom. So like if you want helium to be hydrogen like atom, you need to remove 1 electron from helium. adana lithium nolaga lithium ಅನ್ನು ನೀವು hydrogen like atom ತಗೋಬೇಕಂತ ಮಾಡಿದ್ರಿ ಅಂದ್ರೆ ಅದರೊಳಗೆ ಎಷ್ಟು electrons ಇರ್ತಾವೆ? 3. you will have to remove 2 to make it hydrogen like atom and then use Bohr's postulates to explain them. So Bohr's ಥಿಯರಿ ಆಫ್ ಹೈಡ್ರೋಜನ್ ಲೈಕ್ ಆಟಮ್ ಅಂತ ಏನು ಕನ್ಸೆಪ್ಟ್ ಐತಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಓದೋಣ. ನೀಲ್ಸ್ ಬೋರ್ ಆನ್ ದ ಬೇಸಿಸ್ ಆಫ್ ಹಿಸ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಾಸ್ಟುಲೇಟ್ಸ್ could account for a stable atom. Next, the third postulate enables explanation for spectral characteristics of atoms. ನಿಮಗೆ ನೆನಪಿದ್ರೆ ರುದರ್ಫೋರ್ಡ್ ನ್ಯೂಕ್ಲಿಯರ್ ಆಟಮ್ ಮಾಡೆಲ್ನೊಳಗೆ 2 ಡಿಮೆರಿಟ್ಸ್ ಇದ್ದು. ಫಸ್ಟ್ ಡಿಮೆರಿಟ್ ಏನಿತ್ತು ಅಂದರೆ, he could not explain why the atom is stable. ಸ್ಟೆಬಿಲಿಟಿ ಆಫ್ ಆಟಮ್ ಎಕ್ಸ್ಪ್ಲೇನ್ ಮಾಡೋಕೆ ಅವಂಗೆ ಆಗಿದ್ದಿಲ್ಲ.
ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಪ್ರಕಾರ ಎಲೆಕ್ಟ್ರಾನ್ ಶುಡ್ ಗಿವ್ ಔಟ್ ಎನರ್ಜಿ ಆ್ಯಂಡ್ ಫೈನಲಿ ಕೊಲ್ಯಾಪ್ಸ್ ಇನ್ ಟು ನ್ಯೂಕ್ಲಿಯಸ್ ಆ್ಯಂಡ್ ದ ಆಟಮ್ ಶುಡ್ ಬಿ ಅನ್ಸ್ಟೇಬಲ್ ಆಗಬೇಕಾಗಿತ್ತು. ಆದರೆ ಹಂಗೆ ಆಗಂಗಿಲ್ಲ, ಆಟಮ್ ಸ್ಟೇಬಲ್ ಐತಿ. ಎದಕ್ಕೆ ಅಂತ ಕೇಳ್ತಾರೆ ರುದರ್ಫೋರ್ಡ್ಗೆ. ಹಿ ಕುಡ್ ನಾಟ್ ಎಕ್ಸ್ಪ್ಲೇನ್. ಒಂದು. ಎರಡನೇದ್ದು, ಹಿ ಕುಡ್ ನಾಟ್ ಎಕ್ಸ್ಪ್ಲೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಏನ್ರಿ ಅಥವಾ ಇದು ಸ್ಪೆಕ್ಟ್ರಮ್ ಐತಲ್ಲ, ಸ್ಪೆಕ್ಟ್ರಮ್ ಸೀರೀಸ್ ಅಂತ ಏನು ಬರ್ತೈತಿ ಮುಂದೆ ನಾವು ಕಲಿತೀವಿ ಅಂತ ಹೇಳಿದ್ರೆ ಅದರ ಕ್ಯಾರೆಕ್ಟರಿಸ್ಟಿಕ್ಸು ಸ್ಪೆಕ್ಟ್ರಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಿದ್ದಿಲ್ಲ. ಯಾರಿಗೆ? ರುದರ್ಫೋರ್ಡ್ಗೆ. ಸೊ ಈಗ ರುದರ್ಫೋರ್ಡ್ ಡಿಮೆರಿಟ್ ಅದಾವು ಎರಡು. ಒಂದು ಸ್ಟೆಬಿಲಿಟಿ ಆಫ್ ಆಟಮ್, ಎರಡನೇದು ಸ್ಪೆಕ್ಟ್ರಮ್. ಬೋರು ತನ್ನ 3 ಪಾಸ್ಟುಲೇಟ್ನಿಂದ ಈ 2 ಡಿಮೆರಿಟನ್ನು ಹೋಗಲಾಡಿಸ್ತಾನೆ, ಅಂದರೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಿ ಓವರ್ಕಮ್ಸ್ ದ್ಯಾಟ್. ಹೆಂಗಂದ್ರೆ ಔಟ್ ಆಫ್ ದ 3 ಪಾಸ್ಟುಲೇಟ್ಸ್ ಆಫ್ ಬೋರ್, ಫಸ್ಟ್ 2 ಪಾಸ್ಟುಲೇಟ್ ದೇ ಎಕ್ಸ್ಪ್ಲೇನ್ ಅಬೌಟ್ ಸ್ಟೆಬಿಲಿಟಿ ಆಫ್ ಆಟಮ್. ಲೈಕ್ ನಾವು ಡಿಸ್ಕಸ್ ಮಾಡೀವಿ ಆಲ್ರೆಡಿ ಇದನ್ನು. ಬೋರ್ ಹೇಳ್ತಾನೆ ಆಟಮ್ ಈಸ್ ಸ್ಟೇಬಲ್ because electrons revolve around in only those orbits in which the orbit is a stationary orbit, or we can ಅಂದರೆ ಎನರ್ಜಿ ಸ್ಟೇಬಲ್, ಸ್ಟಾಗ್ನೆಂಟ್ ಇರುವಂಥ, ಫಿಕ್ಸ್ಡ್ ಎನರ್ಜಿ ಇರುವಂಥ, ಸ್ಟಾಗ್ನೆಂಟ್ ಅಂತ ನನಗೆ ಬರೋಂಗಿಲ್ಲ, ಫಿಕ್ಸ್ಡ್ ಎನರ್ಜಿ ಇರುವಂಥ ಆರ್ಬಿಟ್ಸ್ನೊಳಗೆ ಅಷ್ಟೇ ಎಲೆಕ್ಟ್ರಾನ್ ತಿರುಗ್ತಾವು ಅನ್ನೋದು ಬೋರ್ಸ್ ಫಸ್ಟ್ ಪಾಸ್ಟುಲೇಟ್ ಇತ್ತು. ಯೂಸಿಂಗ್ ದ್ಯಾಟ್ ಒನ್ ಆ್ಯಂಡ್ ದ ಸೆಕೆಂಡ್ ಪಾಸ್ಟುಲೇಟ್ ವಿಚ್ ಸೇಸ್ ದ್ಯಾಟ್ ವೆನ್ ಎನ್ ಎಲೆಕ್ಟ್ರಾನ್ revolves in an orbit, it revolves only in those orbits in which the angular momentum of the electron becomes integral multiple of h by 2 pi. So ಈ ಎರಡು ಪಾಸ್ಟುಲೇಟ್ಸ್ ಸ್ಟೆಬಿಲಿಟಿ ಆಫ್ ಆಟಮನ್ನು ಎಕ್ಸ್ಪ್ಲೇನ್ ಮಾಡ್ತಾವೆ, ವಿಚ್ ರುದರ್ಫೋರ್ಡ್ ಕುಡ್ ನಾಟ್ ಎಕ್ಸ್ಪ್ಲೇನ್. ಥರ್ಡ್ ಪಾಸ್ಟುಲೇಟ್ ಆಫ್ ಬೋರ್ ಅದು ಎನರ್ಜಿ ಲೆವೆಲ್ ಬಗ್ಗೆ ಐತೆ ನೋಡ್ರಿ. ವೆನ್ ಅನ್ ಎಲೆಕ್ಟ್ರಾನ್ ಜಂಪ್ಸ್ ಫ್ರಮ್ ಹೈಯರ್ ಎನರ್ಜಿ ಲೆವೆಲ್ ಟು ಲೋವರ್ ಎನರ್ಜಿ ಲೆವೆಲ್, it emits energy in the form of a photon or a radiation whose energy E is equal to h nu, and that is equals to E2 minus E1. So ಇದನ್ನು ಆ್ಯಕ್ಚುಲಿ ನಾವು ಮುಂದೆ ಕಲಿತೀವಿ. ಹೌ ದಿಸ್ ಎಕ್ಸ್ಪ್ಲೇನ್ಸ್ ದ ಸೆಕೆಂಡ್ ಡಿಮೆರಿಟ್ ಆಫ್ ರುದರ್ಫೋರ್ಡ್. ಅಂದರೆ ಸ್ಪೆಕ್ಟ್ರಮ್ ಬಗ್ಗೆ ರುದರ್ಫೋರ್ಡ್ಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಂದಿರಲಿಲ್ಲ, ಅದನ್ನು ಬೋರ್ ತನ್ನ ಥರ್ಡ್ ಪಾಸ್ಟುಲೇಟಿಂದ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂಥೇಳಿ ನಾವು ನೆಕ್ಸ್ಟ್ ಕಲಿತೀವಿ. ಓಕೆ, ಅಲ್ಲಿಂದ ಮತ್ತೆ ನಾವು ಮುಂದೆ ಹೋಗೋದಾದರೆ, the theory developed by Niels Bohr is applicable for an atom with a single electron. ಇದನ್ನು ಆಲ್ರೆಡಿ ಆಗಲೇ ಹೇಳಿದ್ದೇನೆ. Such an atom is called hydrogen-like. For example, a singly ionized helium ion, ಅಂದರೆ ಹೀಲಿಯಂ ಆಟಮ್ ಅದರೊಳಗಿಂದ ಒಂದು ಎಲೆಕ್ಟ್ರಾನ್ ತೆಗೆದ್ರೆ ವಿ ಕಾಲ್ ಇಟ್ ಆಸ್ ಹೀಲಿಯಂ ಅಯಾನ್. ಆ್ಯಂಡ್ ಡಬಲಿ ಅಯೋನೈಸ್ಡ್ ಲಿಥಿಯಂ 3 ಎಲೆಕ್ಟ್ರಾನ್ ಇರ್ತಾವೆ, ಅದ್ರಾಗ 2 ತೆಗಿತೀವಿ, Li++ ಅಂತ ಬರ್ದಾರಲ್ಲೇ. ಸೊ ದೀಸ್ 2 ಆರ್ ಎಕ್ಸಾಂಪಲ್ಸ್. ಆರ್ ಹೈಡ್ರೋಜನ್ ಲೈಕ್ ಅಂತ ಕೊಟ್ಟಾರ. ಸೊ ಇದು ಒಂದು ಸ್ವಲ್ಪ ನಾವು ಒಂದು ಪ್ಯಾರಾಗ್ರಾಫ್ ಡಿಸ್ಕಸ್ ಮಾಡೋದಿತ್ತು ಬಿಫೋರ್ ವಿ ಕುಡ್ ಸ್ಟಾರ್ಟ್ ವಿತ್ ದ ಡೆರಿವೇಷನ್ ಪಾರ್ಟ್. ಸೊ ಫಸ್ಟ್ ಡೆರಿವೇಷನ್ ಕಡೆ ನಾವು ಬರ್ತೀವಿ ಈಗ, ಯೂಸಿಂಗ್ ಬೋರ್ಸ್ ಪಾಸ್ಟುಲೇಟ್ಸ್. ಸೊ ಬೋರ್ಸ್ ಪಾಸ್ಟುಲೇಟ್ 3 ನೆನ್ಪು ಮಾಡ್ಕೊಡಿ. ಒಂದನೇದು ಸ್ಟೇಷನರಿ ಆರ್ಬಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೈತಿ. ಎರಡನೇದು ಆಂಗ್ಯುಲಾರ್ ಮೊಮೆಂಟಮ್ ಆಫ್ ದಿ ಎಲೆಕ್ಟ್ರಾನ್ ಈಸ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ h by 2 pi, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೈತಿ. ಥರ್ಡ್ ಬೋರ್ಸ್ ಪಾಸ್ಟುಲೇಟ್ ಎಕ್ಸ್ಪ್ಲೇನ್ಸ್ ಅಬೌಟ್ ಎನರ್ಜಿ ಲೆವೆಲ್ಸ್. ಈ 3 ಬೋರ್ಸ್ ಪಾಸ್ಟುಲೇಟ್ಸ್ ಏನದಾವಲ್ಲ, ಇದರೊಳಗೆ 1 ಅಥವಾ 2 ಅಥವಾ 3 ಅವಶ್ಯಕತೆ ಏನು ಬೀಳಂಗಿಲ್ಲ. ಒಟ್ಟು ಇವುಗಳನ್ನು ಯೂಸ್ ಮಾಡಿಕೊಂಡು ನಾವು ಡೆರಿವೇಷನ್ಸ್ ಮಾಡ್ತೀವಿ ಈಗ. ಸೊ ಈಗ ಫಸ್ಟ್ ಡೆರಿವೇಷನ್ ಮಾಡೋಣ. ಹಾಂ, ಈಗ ಹಂಗಂದ್ರೆ ಫಸ್ಟ್ ಡೆರಿವೇಷನ್ ಯಾವುದ್ರದ್ದು ಐತ್ರಿ? ರೇಡಿಯಸ್ ಆಫ್ ದಿ ಎಲೆಕ್ಟ್ರಾನ್. ಅಲ್ಲಿ ಟೆಕ್ಸ್ಟ್ ಬುಕ್ನ ಕೊಟ್ಟಾರ ನೋಡ್ರಿ, ಎಕ್ಸ್ಪ್ರೆಷನ್ ಫಾರ್ ದ ರೇಡಿಯಸ್ ಆಫ್ ದಿ ಆರ್ಬಿಟ್. ಓಕೆ, ಒಂದು ನಿಮಿಷ. ಸೊ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ದಿ ಆರ್ಬಿಟ್ ಅಂತಂದಾಗ ಈಗ ನಮಗೆ ಗೊತ್ತು ಎಲೆಕ್ಟ್ರಾನ್. ಓಕೆ, ಫಸ್ಟ್ ಆಫ್ ಆಲ್ ಇದು ಆಟಮ್ ಅಂತ ನಾವು ಅಂದ್ಕೊಂಡ್ರೆ ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ಹಿಂಗೆ ತಿರುಗಬೇಕಾರೆ ಆಬ್ವಿಯಸ್ಲಿ ಆ್ಯಕ್ಚುಲಿ ಅದು ಸರ್ಕ್ಯುಲರ್ ಇರೋಂಗಿಲ್ಲ, ಅದ್ರ ಬಗ್ಗೆ ಮತ್ತೆ ನಾವು ಆಮೇಲೆ ಡಿಸ್ಕಸ್ ಮಾಡ್ತೀವಿ. ಈಗ ಅಸ್ಯೂಮಿಂಗ್ ಇಟ್ ಟು ಬಿ ಸರ್ಕ್ಯುಲರ್, ವೆನ್ ದ ಎಲೆಕ್ಟ್ರಾನ್ ಮೇಕ್ಸ್ ರೆವಲ್ಯೂಷನ್ಸ್ ಅಥವಾ ರೊಟೇಷನ್ಸ್ ಅಂತ ತೊಗೊಂಡ್ರೆ ಡೆಫಿನೆಟ್ಲಿ ಇಟ್ ಹ್ಯಾಸ್ ಸಮಥಿಂಗ್ ಕಾಲ್ಡ್ ಅ ರೇಡಿಯಸ್. ಆ ರೇಡಿಯಸ್ದ ಡೆರಿವೇಷನ್ನು ಆಲ್ರೆಡಿ ರುದರ್ಫೋರ್ಡ್ ಕನ್ಸೆಪ್ಟ್ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡೀವಿ. ಈಗ ಬೋರ್ ಆಟಮ್ ಮಾಡೆಲ್ನಿಂದ ಕಂಟಿನ್ಯೂ ಮಾಡೋಣಂತ್ರಿ ಡೆರಿವೇಷನ್ಗೆ. ಇದನ್ನು
ಓಕೆ, ಒಂದು ನಿಮಿಷ. ಓಕೆ, ಈಗ ಅಲ್ಲಿ ಟೆಕ್ಸ್ಟ್ ಬುಕ್ ಕಡೆ ಹೋಗೋಣ. ಒಂದು ಸ್ವಲ್ಪ ಅಲ್ಲಿ ಓದ್ತೀನಿ, ಲಕ್ಷ ಕೊಡ್ರಿ. ಕನ್ಸಿಡರ್ ಆನ್ ಎಲೆಕ್ಟ್ರಾನ್ ಆಫ್ ಮಾಸ್ ಎಮ್ ಆ್ಯಂಡ್ ಚಾರ್ಜ್ ಇ ರಿವಾಲ್ವಿಂಗ್ ರೌಂಡ್ ಅ ನ್ಯೂಕ್ಲಿಯಸ್ ಆಫ್ ಚಾರ್ಜ್ ಝೆಡ್ ಇ. ಸೊ ಆಫ್ ಚಾರ್ಜ್ ಝೆಡ್ ಇ ಅಂದ್ರೇನು? ಈಗ ಹೈಡ್ರೋಜನ್ ತೊಗೊಂಡ್ರಿ ಅಂದ್ರೆ ಅದರ ಅಟಾಮಿಕ್ ನಂಬರ್ ಎಷ್ಟು? 1. ಹೀಲಿಯಂ ತೊಗೊಂಡ್ರಿ ಅಂದ್ರೆ ಅದರ ಅಟಾಮಿಕ್ ನಂಬರ್ ಅವಾಗ ಚೇಂಜ್ ಆಗ್ತೈತೆ. ಸೊ ಝೆಡ್ ಇಂಡಿಕೇಟ್ಸ್ ದಿ ಅಟಾಮಿಕ್ ನಂಬರ್. ಓಕೆ, ಅದಕ್ಕೆ ಕನ್ಸಿಡರ್ ಅನ್ ಎಲೆಕ್ಟ್ರಾನ್ ಆಫ್ ಮಾಸ್ ಎಮ್ ಆ್ಯಂಡ್ ಚಾರ್ಜ್ ಇ ರಿವಾಲ್ವಿಂಗ್, ತಿರ್ಗಾಗತ್ತದ ಎಲೆಕ್ಟ್ರಾನ್ ಅರೌಂಡ್ ಅ ನ್ಯೂಕ್ಲಿಯಸ್ ಆಫ್ ಚಾರ್ಜ್ ಝೆಡ್ ಇ. ಆ ನ್ಯೂಕ್ಲಿಯಸ್ ಚಾರ್ಜ್ ಝೆಡ್ ಇ. ಬಿಕಾಸ್ ಈಗ ಫಾರ್ ಎಕ್ಸಾಂಪಲ್ ನೀವು ಕಾರ್ಬನ್ ತೊಗೊಂಡ್ರಿ ವಿತ್ ಅಟಾಮಿಕ್ ನಂಬರ್ 6 ಅಂದ್ರೆ ಡೆಫಿನೆಟ್ಲಿ ಕಾರ್ಬನ್ದ ನ್ಯೂಕ್ಲಿಯಸ್ನೊಳಗೆ 6 ಪ್ರೋಟಾನ್ಸ್ ಇರ್ತಾವೆ. ಅವಾಗ ಕಾರ್ಬನ್ದ ನ್ಯೂಕ್ಲಿಯಸ್ದ ಅಟಾಮಿಕ್ ನಂಬರ್ ಅಂತೂ 6 ಆತ. ಹಂಗಾರೆ ಅದ್ರ ಚಾರ್ಜ್ ಎಷ್ಟು ಆಗ್ತೈತಿ? ಅದ್ರ ಕಾರ್ಬನ್ದ ನ್ಯೂಕ್ಲಿಯಸ್ ಚಾರ್ಜ್ ಇಟ್ ಬಿಕಮ್ಸ್ 6 times ಇ. ಬಿಕಾಸ್ ಈಚ್ ಪ್ರೋಟಾನ್ಗೆ ಇ ಎಷ್ಟು ಚಾರ್ಜ್ ಇರ್ತೈತೆ. ಓಕೆ, ಈಗ ನೆಕ್ಸ್ಟ್ ಅಸ್ಯೂಮ್ಡ್ ಟು ಬಿ ಅಟ್ ರೆಸ್ಟ್ ಅಂದರೆ ಆ ನ್ಯೂಕ್ಲಿಯಸ್ ರೆಸ್ಟ್ನೊಳಗೈತಿ. ಮುಂದೆ ಲೆಟ್ ಆರ್ ಬಿ ದ ರೇಡಿಯಸ್, ಅದರದ ರೇಡಿಯಸ್ದ ನಾವೀಗ ಡೆರಿವೇಷನ್ ಮಾಡಕ್ಕೆ ಹೊಂಟೀವಿ. ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ nth ಸ್ಟೇಷನರಿ ಆರ್ಬಿಟ್. nth ಸ್ಟೇಷನರಿ ಆರ್ಬಿಟ್ ಅಂದ್ರೆ ಈಗದು ಆ್ಯಕ್ಚುಲಿ ಹಿಂಗೆ ಆಟಮ್ ಅಂತ ತೊಗೊಂಡ್ರೆ ಅದರೊಳಗೆ ಸ್ಟೇಷನರಿ ಆರ್ಬಿಟ್ಸ್ ಭಾಳಷ್ಟು ಇರ್ತಾವೆ. ಓಕೆ, ಈಗೆಲ್ಲಕ್ಕಿನ್ನ ಒಳಗೆ ಯಾವುದೈತಿ ಅದಕ್ಕೆ ನಾವು ಫಸ್ಟ್ ಸ್ಟೇಷನರಿ ಆರ್ಬಿಟ್, ಸೆಕೆಂಡ್ ಸ್ಟೇಷನರಿ, ಥರ್ಡ್ ಸ್ಟೇಷನರಿ, ಹಿಂಗೆ 4, 5 ಹಿಂಗೆ ಕಂಟಿನ್ಯೂ ಇರ್ತೈತಲ್ಲ. ಅವ್ರೇನು ಕನ್ಸಿಡರ್ ಮಾಡಾಕತ್ತಾರಂದ್ರೆ ಲೆಟ್ ಆರ್ ಬಿ ದ ರೇಡಿಯಸ್ ಆಫ್ ದ nth ಸ್ಟೇಷನರಿ ಆರ್ಬಿಟ್ ಆ್ಯಂಡ್ ವಿ ಬಿ ದ ಲೀನಿಯರ್ ವೆಲಾಸಿಟಿ ಆಫ್ ದ್ಯಾಟ್ ಎಲೆಕ್ಟ್ರಾನ್. ಆ ಆರ್ಬಿಟ್ನೊಳಗೆ ತಿರುಗಬೇಕಾದ್ರೆ ಆ ಎಲೆಕ್ಟ್ರಾನದ್ದು ವೆಲಾಸಿಟಿ. ಈಗ ನಿಮ್ಗೆ ನೆನಪಿದ್ರೆ ಈ ಟಾಪಿಕ್ನೊಳಗೆ ಅಥವಾ ಈ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ಒಂದು ಡಿಸ್ಕಸ್ ಮಾಡಾಕತ್ತೀವಿ. ಇಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತಲೂ ತಿರುಗಬೇಕಂದ್ರೆ ಸರ್ಕ್ಯುಲರ್ ಮೋಷನ್ನೊಳಗೆ ಎಲೆಕ್ಟ್ರಾನ್ ನೀಡ್ಸ್ ಸೆಂಟ್ರಿಪಿಟಲ್ ಫೋರ್ಸ್. ಓಕೆ, ಆ ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ mv²/r. ದಿಸ್ ಈಸ್ ಗಿವನ್ ಬೈ ದಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಅದರದ್ದು ಫಾರ್ಮುಲಾ 1/4πε0 q1 q2 ಡಿವೈಡೆಡ್ ಬೈ r². ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇದನ್ನು ಇವರು ಈ ಡೆರಿವೇಷನ್ ಒಳಗೆ ಯೂಸ್ ಮಾಡ್ತಾರೆ. ಈಗ ದ ಸೆಂಟ್ರಿಪಿಟಲ್ ಫೋರ್ಸ್ ಮೇಂಟೈನಿಂಗ್ ದ ಎಲೆಕ್ಟ್ರಾನ್ ಇನ್ ದ ಗಿವನ್ ಆರ್ಬಿಟ್ ಈಸ್ ಪ್ರೊವೈಡೆಡ್ ಬೈ ದ electrostatic force of attraction between the nucleus and the electron. Thus ಅಂತ ಹೇಳಿ ಅಲ್ಲಿ ಮುಂದೇನು ಬರೀತಾರಲ್ಲ ಅಲ್ಲಿಂದ ನಾವು ನಮ್ಮ ಡೆರಿವೇಷನ್ದು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಈಗ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಡೆರಿವೇಷನ್? ಈಗ ಅಂದರೆ mv²/r. mv²/r ಅಂದ್ರೆ ಏನಿದೆ? ಸೆಂಟ್ರಿಪಿಟಲ್ ಫೋರ್ಸ್. ಯಾರಿಗೆ ಬೇಕು ಸೆಂಟ್ರಿಪಿಟಲ್ ಫೋರ್ಸ್? ಎಲೆಕ್ಟ್ರಾನಿಗೆ ಬೇಕು, ನ್ಯೂಕ್ಲಿಯಸ್ ಸುತ್ತಲೂ ತಿರುಗಕ್ಕೆ. So this is provided by the electrostatic force 1/4πε0. q1 q2 ಅಂದರೆ 2 ಚಾರ್ಜ್ ಇರ್ತಾವೆ. ಈಗಲೇ ಒಂದು ಅಲ್ಲಿ ನೀವು ಟೆಕ್ಸ್ಟ್ ಬುಕ್ನೊಳಗೆ ನೋಡ್ಬೋದು, ಒಂದು ಸಣ್ಣ ಡೈಗ್ರಾಮ್ ಕೊಟ್ಟಾರ ಸೈಡಿಗೆ. ನ್ಯೂಕ್ಲಿಯಸ್ ಐತಿ ಸೆಂಟರ್ನೊಳಗೆ, ಅದ್ರ ಬಾಜು ಬರ್ದಾರ ZE, ಅದು ನ್ಯೂಕ್ಲಿಯಸ್ ಚಾರ್ಜ್. ಈಗಲೇ ನಾವು ಫಾರ್ಮುಲಾ ಬರೆಯಾಕತ್ತಿದ್ನಲ್ಲ, ಅದರೊಳಗೆ ಏನಾಗ್ತದೆ ಗೊತ್ತನ್ರಿ? 1/4πε0 q1 q2/r² ನಾವು ಬರೀಬೇಕಾರೆ q1 ಈಸ್ ಒನ್ ಆಫ್ ದ 2 ಚಾರ್ಜಸ್. ಸೊ ನ್ಯೂಕ್ಲಿಯಸ್ ಚಾರ್ಜ್ನ ಇಲ್ಲಿ ಬರೆದ್ರೆ ಅವಾಗ ಏನಾಗ್ತಿದೆ? ZE. ಸೊ ಇದು q1 ಇಂಟು q2 ಅಂದ್ರೆ ಇಲ್ಲೇ ಚಾರ್ಜ್ನ ಇನ್ನೊಂದು ಚಾರ್ಜ್ ಯಾವುದು? ಇಲ್ಲಿ ನಾವು ಫೋರ್ಸ್ ಯಾವ 2 ನೋಡಿ ತೊಗೊಳಾಗತ್ತೀವಿ? ಒಂದು ನ್ಯೂಕ್ಲಿಯಸ್, ಇನ್ನೊಂದು ಅದು ಸುತ್ತಲೂ ತಿರುಗುವಂಥ ಎಲೆಕ್ಟ್ರಾನ್. ಸೊ ಅದಕ್ಕೆ ZE ಇಂಟು E ಡಿವೈಡೆಡ್ ಬೈ ರೇಡಿಯಸ್ ಸ್ಕ್ವೇರ್. ರೇಡಿಯಸ್ ಸ್ಕ್ವೇರ್ ಯಾಕಂದ್ರೆ ಇದು ಆಟಮ್ ಅಂತ ನಾವು ಅಂದ್ಕೊಂಡ್ರೆ ಸೆಂಟ್ರ್ನೊಳಗೆ ನ್ಯೂಕ್ಲಿಯಸ್, ಇಲ್ಲಿ ಎಲೆಕ್ಟ್ರಾನ್ ತಿರುಗ್ತಿರ್ತಲ್ಲ, ಇವೆರಡು ನೋಡು ಡಿಸ್ಟೆನ್ಸ್. ನ್ಯೂಕ್ಲಿಯಸ್ ಮತ್ತು ಎಲೆಕ್ಟ್ರಾನ್ ನೋಡು ಇರುವಂಥ ಡಿಸ್ಟೆನ್ಸ ಏನು? ಅದು ರೇಡಿಯಸ್ ಆಗ್ತದೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ಸೆಂಟ್ರಿಪಿಟಲ್ ಫೋರ್ಸ್ ವಿಚ್ ಈಸ್ ಪ್ರೊವೈಡೆಡ್ ಬೈ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆ್ಯಂಡ್ ದಿ ಎಲೆಕ್ಟ್ರಾನ್. ಓಕೆ, ಸೊ ಈಗ ಇದ್ರ ಪ್ರಕಾರ ನೆಕ್ಸ್ಟ್ ನಾವು ಸ್ಟೆಪ್ ಬರೆಯೋದಾದ ಇದ್ರದ್ದು ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡೋಣ ಈಗ. ಹೌದಾ? ಸೊ ನಾವು ಏನು ಮಾಡ್ಬೋದು ಗೊತ್ತನ್ರಿ? ಇಲ್ಲಿ ಆರ್ ಕ್ಯಾನ್ಸಲ್ ಆಗ್ತೈತಿ, ಎರಡು ಕಡೆಯೂ ರೇಡಿಯಸ್ ಅದು ಕ್ಯಾನ್ಸಲ್ ಆಗಿ ವಿಲ್ ಟೇಕ್ ದಿಸ್ ಆರ್ ಟು ದ
left hand side. So that gives us mv square r is equals to, ikade if you look at the numerator part, ze into e gives ze square divided by ಇದೇನು ಉಳಿತು 4 pi epsilon naught. ಹೌದಾ? ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ, ಮುಂದಿನ ಸ್ಟೆಪ್ ಹೋಗಿನ ಮೊದಲೇ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ ಎಮ್ ಮಾಡ್ಕೊತಾರೆ. ಸೊ ಮಲ್ಟಿಪ್ಲೈಯಿಂಗ್ ಬೋತ್ ಸೈಡ್ಸ್ ಬೈ ಎಮ್ ನಾವು ಮಾಡಿದರೆ, ಸೊ ದಿಸ್ ಬಿಕಮ್ಸ್ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಇಸ್ ಈಕ್ವಲ್ಸ್ ಟು ಝೆಡ್ ಇ ಸ್ಕ್ವೇರ್ ಹಂಗೆ ಇರ್ತೈತಿ. ಅದಕ್ಕೆ ಇನ್ನೊಂದು ಎಮ್ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನು ನಾನು ಇಕ್ವೇಷನ್ 1 ಅಥವಾ ಇಕ್ವೇಷನ್ 2 ಅಂಥೇಳಿ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ನಾವು ಇಲ್ಲಿ ತನಕ ಏನು ಮಾಡಿದ್ವಿ, ಸೆಂಟ್ರಿಪಿಟಲ್ ಫೋರ್ಸ್ ಫಾರ್ಮುಲಾ ಅಂದರೆ ಇಲೆಕ್ಟ್ರಾನಿಗೆ ತಿರುಗಬೇಕಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಬೇಕಲ್ಲ, ಆ ಸೆಂಟ್ರಿಪಿಟಲ್ ಫೋರ್ಸನ್ನು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೊಡ್ತೈತಿ ಅಂಥೇಳಿ ಅದ್ರ ಫಾರ್ಮುಲಾ ಬರೆದು ಅವು ಎರಡನ್ನೂ ಇಕ್ವೇಟ್ ಮಾಡಿದ್ವಿ. ರೇಡಿಯಸ್ ಕ್ಯಾನ್ಸಲ್ ಆಯ್ತು, ಒಂದು ಆರ್ ಆ ಕಡೆ ತೊಗೊಂಡು ಹೋದ್ವಿ, ಎರಡೂ ಕಡೆ ಎಮ್ಲೆ ಮಲ್ಟಿಪ್ಲೈ ಮಾಡಿದ್ವಿ. ಇದನ್ನು ಯಾಕೆ ನಾವು ಮಲ್ಟಿಪ್ಲೈ ಮಾಡೀವಿ ಅಂತ ನಾನು ಇನ್ನೂ ಹೇಳಿಲ್ಲ, ಇದು ನೆಕ್ಸ್ಟ್ ಸ್ಟೆಪ್ನೊಳಗೆ ಗೊತ್ತಾಗ್ತದೆ. ಸೊ ಇದಕ್ಕೆ ಇಕ್ವೇಷನ್ 1 ಅಂತಂದು ನಾವು ಸ್ಟಾಪ್ ಮಾಡ್ತೀವಿ. ಈಗ ಓಕೆ, ಇಕ್ವೇಷನ್ 1 ಮುಗಿದ ತಕ್ಷಣ ಇಕ್ವೇಷನ್ 2 ಕಡೆ ನಾವು ಹೋಗೋದಾದ್ರೆ ಇಕ್ವೇಷನ್ 2 ಹೆಂಗೆ ಬರ್ತೈತೆ ಅಂತ ಹೇಳಿ ಇಲ್ಲಿ ತನಕ ನೆನ್ಪಿಟ್ಕೊಂಡಿರಿ. ವಿಲ್ ಕಮ್ ಬ್ಯಾಕ್ ಟು ದೀಸ್ ಸ್ಟೆಪ್ಸ್. ಈಗ ಸೆಕೆಂಡ್ ಬೋರ್ಸ್ ಪಾಸ್ಟುಲೇಟ್ ಪ್ರಕಾರ ನಿಮ್ಗೆ ನೆನಪಿದ್ರೆ, ಆ್ಯನ್ ಎಲೆಕ್ಟ್ರಾನ್ ರಿವಾಲ್ವ್ಸ್ ಓನ್ಲಿ ಇನ್ ದೋಸ್ ಆರ್ಬಿಟ್ಸ್ where its angular momentum mvr becomes equal to nh by 2 pi. ಇದು ಅಕಾರ್ಡಿಂಗ್ ಟು ಅಲ್ಲಿ ಬರೆದಿರ್ತಾರೆ, ಅಂದ್ರೆ ನಂಗೆ ಇಲ್ಲೇ ಬರೆಯೋಕ್ಕೆ ಜಾಗ ಇಲ್ಲ, ಹಾಗಾಗಿ ಅಲ್ಲಿ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ರಿ ನೀವು. ನಮ್ದು ಅದೇನು ಇಕ್ವೇಷನ್ 1 ಅಂತ ನಾವು ಸ್ಟಾಪ್ ಮಾಡಿದ್ದಿಲ್ಲ, ಅದ್ರ ನೆಕ್ಸ್ಟ್ ಫ್ರಾಮ್ ದ ಬೋರ್ಸ್ ಸ್ಟೇಷನರಿ ಸ್ಟೇಟ್ ಪಾಸ್ಟುಲೇಟ್. ಸ್ಟೇಷನರಿ ಸ್ಟೇಟ್ ಪಾಸ್ಟುಲೇಟ್ ಅಂದರೆ ಸೆಕೆಂಡ್ ಪಾಸ್ಟುಲೇಟ್ ಅದು. ಸೊ ಅಲ್ಲಿ ಬರ್ದಾರ ಎಮ್ ವಿ ಆರ್ ಅಂದ್ರೆ ಅವರು ಇಲ್ಲಿ ಎಲ್ಲದಕ್ಕೂ ಇಲ್ಲಿ ಕೆಳಗೆ ಎಮ್ ಆಮೇಲೆ ವಿ ಎನ್ ಆರ್ ಎನ್ ಅಂತ ಹಿಂಗೆಲ್ಲ ಬರ್ದಾರ. ನಾ ಅದನ್ನು ಬರೆಯೋಕತ್ತಿಲ್ಲ ಅಷ್ಟೇ. ಅಲ್ಲೇ ಎಂತ್ ಸ್ಟೇಷನರಿ ಆರ್ಬಿಟ್ದು ವೆಲಾಸಿಟಿ ಅಂದ್ರೆ ಈಗ ಲೈಕ್ 5ನೇಯ 6ನೇಯ ಅಷ್ಟನ್ನೇ ಸ್ಟೇಷನರಿ ಆರ್ಬಿಟ್ನೊಳಗಿನ ವೆಲಾಸಿಟಿ, ಅಲ್ಲಿದು ರೇಡಿಯಸ್ ಅಂತ ಇಂಡಿಕೇಟ್ ಮಾಡೋಕ್ಕದು. ಓಕೆ, ಸೊ ಇದು ಬೋರ್ಸ್ ಪಾಸ್ಟುಲೇಟ್ ಪ್ರಕಾರ ಹಿಂಗೆ. ಈಗಲೇನು ಮಾಡ್ತಾರೆ ಅಂದ್ರೆ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡ್ತಾರೆ. ಅದನ್ನು ಇಲ್ಲಿ ಬರೋಂಗಿಲ್ಲ, ಹಿಂಗೆ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಅಂಥೇಳಿ. ಸೊ ಸ್ಕ್ವೇರಿಂಗ್ ಬೋತ್ ಸೈಡ್ಸ್ ಮಾಡಿ ಇದು ಎಲ್ಲ ಏನು ನಡೆದೈತೆ ಅಂತ ಗೊತ್ತಾಗ್ತೈತಿ. ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಅಂದರೆ 2 ಸ್ಕ್ವೇರ್ 4 ಪೈ ಸ್ಕ್ವೇರ್. ಹೌದಾ? ಇದನ್ನು ನಾನು ಇಕ್ವೇಷನ್ 2 ಅಂತೀನಿ. ಈಗ ನಾವು ಸ್ವಲ್ಪ ನೆನ್ಪು ಮಾಡ್ಕೋಬೇಕು, ಎದ್ರದ್ದು ಫಾರ್ಮುಲಾ ಡೆರಿವೇಷನ್ ಮಾಡೋಕೆ ಹೊಂಟೀವಿ ನಾವು. ವಿ ಆರ್ ಗೋಯಿಂಗ್ ಟು ಡಿರೈವ್ ಫಾರ್ಮುಲಾ ಫಾರ್ ರೇಡಿಯಸ್. ಒಂದು ಕಂಡೀಷನ್ ಏನು ಗೊತ್ತನ್ರಿ, ಈ ರೇಡಿಯಸ್ದೇನೊಂದು ಫೈನಲ್ ಫಾರ್ಮುಲಾ ಬರ್ತೈತಲ್ಲ, ಆ ಫೈನಲ್ ಫಾರ್ಮುಲಾದೊಳಗೆ ಎಲೆಕ್ಟ್ರಾನದ್ದು ವೆಲಾಸಿಟಿ ಐತೆ ನೋಡ್ರಿ ಇಲ್ಲಿ ವಿ, ಇದು ಉಳ್ಕೋಬಾರ್ದು. ಯಾಕಂತ ಆಮೇಲೆ ಹೇಳ್ತೀನಿ, ನೆಕ್ಸ್ಟ್ ಬರ್ತೈತಿ. ನಾವು ಇನ್ನೊಮ್ಮೆ ಹೇಳಾಗತ್ತೀನಿ. ವಿ ಆರ್ ಡೂಯಿಂಗ್ ಡೆರಿವೇಷನ್ ಫಾರ್ ರೇಡಿಯಸ್ ಆಫ್ ಆ್ಯನ್ ಎಲೆಕ್ಟ್ರಾನ್ ವಿಚ್ ಈಸ್ ರಿವಾಲ್ವಿಂಗ್ ಇನ್ ದ nth ಸ್ಟೇಷನರಿ ಆರ್ಬಿಟ್. In the derivation of radius, we should take care that finally in the formula we do not have a velocity. ಈ ವೆಲಾಸಿಟಿ ಫೈನಲ್ ಫಾರ್ಮುಲಾದಾಗ ಬರಬಾರ್ದು. ಯಾಕೆ ಬರಬಾರ್ದು ಇದನ್ನು ಆಮೇಲೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆಗಲೇ ನಾವು ಒಂದು ಇಕ್ವೇಷನ್ 1 ಅಂತ ಹೇಳಿ ಸ್ಟಾಪ್ ಮಾಡಿದ್ವಿ. ಓಕೆ, ಸೊ ಈಗ ಇನ್ನೊಂದು ಸಿಕ್ತು ನಮ್ಗೆ ಇಕ್ವೇಷನ್ 2 ಅಂತ. ಈ ಇಕ್ವೇಷನ್ 1 ಇಕ್ವೇಷನ್ 2 ಇವೆಲ್ಲ ಯಾಕೆ ತೊಗೊತೀವಿ ನಾವು ಅಂದ್ರೆ, ಈಗ ನಾವೇನು ಮಾಡ್ತೀವಿ ಗೊತ್ತ, ಇಲ್ಲೇ ನಮ್ಗೆ ಇಕ್ವೇಷನ್ 2 ಸಿಕ್ಕೈತಲ್ಲ, ಅದನ್ನು ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಮಾಡ್ತೀವಿ. ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಯಾಕೆ ಹಂಗೆ ಮಾಡ್ತೀವಿ ಅಂದರೆ, ಅದನ್ನು ಮಾಡೋದ್ರಿಂದ ರೇಡಿಯಸ್ಸಿಗೆ ಅಂಥೇಳಿ ಒಂದು ಸಪ್ರೇಟ್ ಫಾರ್ಮುಲಾ ಸಿಗ್ತೈತಿ, ಅದನ್ನು ನಾವು ಡೆರಿವೇಷನ್ ಮಾಡಕ್ಕೆ ಹೊಂಟೀವಿ. ಈಗ ಇನ್ನೊಂದು, ಆ ಫಾರ್ಮುಲಾದಾಗಿಂದ ವೆಲಾಸಿಟಿ ಎಲಿಮಿನೇಟ್ ಆಗಿಬಿಡ್ತೈತಿ, ಉಳ್ಕೋಬಾರ್ದು ನಮಗೆ ವೆಲಾಸಿಟಿ. ಯಾಕೆ ಉಳ್ಕೋಬಾರ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಸೊ ಈಗ ಇಕ್ವೇಷನ್ 2 ಡಿವೈಡೆಡ್ ಬೈ ಇಕ್ವೇಷನ್ 1 ಮಾಡೋಣಂತ. ಈಗ ಇಕ್ವೇಷನ್ 1 ಏನಿತ್ತು, ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಇಸ್ ಈಕ್ವಲ್ಸ್ ಟು ಎಮ್ ಮೊದಲರ ಬರೀರಿ ಆಮೇಲೆ ಬರೀರಿ ನಡೀತದೆ ಝೆಡ್ ಇ ಸ್ಕ್ವೇರ್ ಎಮ್ ಡಿವೈಡೆಡ್ ಬೈ 4 ಪೈ ಎಪ್ಸಿಲಾನ್ ನಾಟ್.
ಇದು ನಮ್ಮದು ಇಕ್ವೇಷನ್ 1 ಆಗಿತ್ತು, ಹೌದಾ? ಸೊ ಈಗ ನಾವೇನು ಮಾಡ್ತೀವಿ, ಇದು ಇಕ್ವೇಷನ್ 1, ಇದು ಇಕ್ವೇಷನ್ 2. ಸೊ ಇಕ್ವೇಷನ್ 2 ನ್ಯೂಮರೇಟರ್ನೊಳಗೆ ಬರೋದು, ಅದಕ್ಕೆ ಡಿವೈಡೆಡ್ ಬೈ ಇಕ್ವೇಷನ್ 1 ಮಾಡ್ತೀವಿ. ಸೊ ಈಗ ಅವಾಗ ಏನಾಗ್ತೈತೆ ಅಂದ್ರೆ ನೋಡ್ರಿ, ಈಗ ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಇಕ್ವೇಷನ್ 2 ಬರೋದ್ಮೇಲೆ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಇಕ್ವೇಷನ್ 1 ಎಮ್ ಸ್ಕ್ವೇರ್ ವಿ ಸ್ಕ್ವೇರ್ ಆರ್ ಇಸ್ ಈಕ್ವಲ್ಸ್ ಟು, ಸೊ ಈಗ ಸೆಕೆಂಡ್ ಇಕ್ವೇಷನ್ ಮೊದಲು ಬರೆಯೋದಾದ್ರೆ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ divided by n square h square divided by 4 pi square. ಇದು ಇಕ್ವೇಷನ್ 2 ಇದು. ಈಗ ಇದಕ್ಕೆ ನಾವು ಹೋಲ್ ಡಿವೈಡೆಡ್ ಬೈ ಇಕ್ವೇಷನ್ 1 ಎಮ್ ಝೆಡ್ ಇ ಸ್ಕ್ವೇರ್ ಬೈ 4 pi ಎಪ್ಸಿಲಾನ್ ನಾಟ್ ಐತಲ್ಲ, ಅದು ಡಿನಾಮಿನೇಟರ್ ಎಲ್ಲ ಹೋಗಿ ನ್ಯೂಮರೇಟರಿಗೆ ಬಂದು ಫೈನಲಿ ಅದು ಉಲ್ಟಾ ಪಲ್ಟಾ ರೆಸಿಪ್ರೋಕಲ್ ಆಗಿ ಏನಾಗ್ತೈತಿ, 4 pi epsilon naught divided by m z e square. ಸೊ ಈಗ ಇದ್ರದ್ದು ಕ್ಯಾಲ್ಕುಲೇಷನ್ಸ್ ನಾವು ಮಾಡೋದಾದ್ರೆ ಎಮ್ ಸ್ಕ್ವೇರ್ ಬಿ ಸ್ಕ್ವೇರ್ ಕ್ಯಾನ್ಸಲ್ ಆತ. ನೆಕ್ಸ್ಟ್ ಸೊ ಇದು ಕ್ಯಾನ್ಸಲ್ ಆಗಿ ಒಂದು ಆರ್ ಉಳಿತೈತೆ. ನೆಕ್ಸ್ಟ್ 4 ಕ್ಯಾನ್ಸಲ್ ಆಯ್ತು, 1 pi ಕ್ಯಾನ್ಸಲ್ ಆಯ್ತು. ಸೊ ಇದನ್ನು ಸ್ವಲ್ಪ ನಾವು ಅಡ್ಜಸ್ಟ್ ಮಾಡಿ ಬರೋದಾದ್ರೆ ರೇಡಿಯಸ್ ಈಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಪೈ ಎಮ್ ಝೆಡ್ ಇ ಸ್ಕ್ವೇರ್, ಅಥವಾ ಒಂದೊಂದು ಕಡೆ ಟೆಕ್ಸ್ಟ್ ಬುಕ್ನೊಳಗೆ ಝೆಡ್ ಎಮ್ ಪೈ ಇ ಸ್ಕ್ವೇರ್ ಬರೆದಿರ್ತಾರೆ, ಅಥವಾ ಪೈ ಎಮ್ ಝೆಡ್ ಇ ಸ್ಕ್ವೇರ್ ಹೆಂಗಾರ ಬರೆದಿರ್ತಾರೆ. ಸೊ ದಿಸ್ ಈಸ್ ದ ಫಾರ್ಮುಲಾ. ಇಲ್ಲಿಗಡೆ ಆ್ಯಕ್ಚುಲಿ ರೇಡಿಯಸ್ ಡೆರಿವೇಷನ್ ಮುಗಿತೀಗ. ಸೊ ರೇಡಿಯಸ್ ಡೆರಿವೇಷನ್ನೊಳಗೆ ಏನೇನು ಟರ್ಮ್ಸ್ ಬಂದು ನೋಡೋಣ. ಆರ್ ಈಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್. ಎನ್ ಅಂದ್ರೆ ಹಿಯರ್ ಎನ್ ಇಂಡಿಕೇಟ್ಸ್ ದ ನಂಬರ್ ಆಫ್ ದ ಸ್ಟೇಷನರಿ ಆರ್ಬಿಟ್ ಇನ್ ವಿಚ್ ದ ಎಲೆಕ್ಟ್ರಾನ್ ಈಸ್ ಪ್ರೆಸೆಂಟ್. ಅಂದ್ರೆ ಈಗ ಲೈಕ್ ನಿಮಗೆ ಮೂರನೆಯ ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ ರೇಡಿಯಸ್ ಬೇಕಾಗಿತ್ತಂದ್ರೆ ಅವಾಗ ಎನ್ ಈಸ್ ಈಕ್ವಲ್ ಟು 3 ಹಾಕ್ತೀರಿ. 5th ಸ್ಟೇಷನರಿ ಆರ್ಬಿಟ್ನೊಳಗಿರುವಂಥ ಎಲೆಕ್ಟ್ರಾನದ್ದು ನಿಮ್ಗೆ ರೇಡಿಯಸ್ ಬೇಕಾಗಿದ್ದರೆ ಎನ್ ಈಸ್ ಈಕ್ವಲ್ಸ್ ಟು 5 ಆ್ಯಂಡ್ ಸೊ ಆನ್. ಸೊ ಹೆಚ್ ಈಸ್ ಕಾನ್ಸ್ಟೆಂಟ್, ನಮಗೆ ಗೊತ್ತಿದ್ದಂಗೆ. ಎಪ್ಸಿಲಾನ್ ನಾಟ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ, ಅದು ಕಾನ್ಸ್ಟೆಂಟ್, ಅದರ ವ್ಯಾಲ್ಯೂ ಬಗ್ಗೆ ನಾನು ನಿಮ್ಗೆ ಹೇಳಿದ್ದಿಲ್ಲ, ಅದು ನೆಕ್ಸ್ಟ್ ಬರ್ತೈತಿ, ಈಗ ನೋಡೋಣಂತೆ. ಡಿವೈಡೆಡ್ ಬೈ ಪೈ ಈಸ್ ಕಾನ್ಸ್ಟೆಂಟ್. ಎಮ್ ಅಂದರೆ ಮಾಸ್ ಆಫ್ ಎಲೆಕ್ಟ್ರಾನ್, ಇಲ್ಲೇ ಝೆಡ್ ಅಂದ್ರೆ ಅಟಾಮಿಕ್ ನಂಬರ್. ಈಗ ಲೈಕ್ ಹೈಡ್ರೋಜನ್ ನಾವು ತೊಗೊಂಡಿವಿ ಅಂದ್ರೆ ಝೆಡ್ ಇಸ್ ಈಕ್ವಲ್ಸ್ ಟು 1 ಆಗ್ತೈತಿ. ಅಂದ್ರೆ ನಿಮಗೆ ಹೈಡ್ರೋಜನ್ ಆಟಮ್ನೊಳಗಿರುವಂಥ ಎಲೆಕ್ಟ್ರಾನದ್ದು ರೇಡಿಯಸ್ ಬೇಕು ಅಂದ್ರೆ ಝೆಡ್ ಇಸ್ ಈಕ್ವಲ್ಸ್ ಟು 1. ಹೀಲಿಯಮ್ ಆಟಮ್ನೊಳಗಿರುವಂತಹ ಎಲೆಕ್ಟ್ರಾನದ್ದು ರೇಡಿಯಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ಮಾಡಿರಿ ಅಂದರೆ ಝೆಡ್ ಇಸ್ ಈಕ್ವಲ್ಸ್ ಟು 2 ಆ್ಯಂಡ್ ಸೊ ಆನ್. ಇ ಸ್ಕ್ವೇರ್ ಅಂತ ಲಾಸ್ಟಿಗೆ ಏನೈತಲ್ಲ, ದಟ್ ಈಸ್ ಇ ಈಸ್ ಈಕ್ವಲ್ಸ್ ಟು 1.6 × 10⁻⁹ ವಿಚ್ ಈಸ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಾನ್. ಸೊ ಇಲ್ಲಿಗೆ ರೇಡಿಯಸ್ದು ಡೆರಿವೇಷನ್ ಮುಗೀತು. ಈಗ ಟೆಕ್ಸ್ಟ್ ಬುಕ್ ಕಡೆ ನಾವು ವಾಪಸ್ ಬರೋದಾದ್ರೆ ಈಗ ಎಲ್ಲಿ ತನಕ ಆಗೈತೆ ಗೊತ್ತಂದ್ರೆ ಟೆಕ್ಸ್ಟ್ ಬುಕ್ನೊಳಗೆ ಇಕ್ವೇಷನ್ 5 ತನಕ ಆಗೈತಿ. ಇಫ್ ಯು ಆರ್ ಲುಕಿಂಗ್ ಅಟ್ ದ ಟೆಕ್ಸ್ಟ್ ಬುಕ್, ಇಕ್ವೇಷನ್ 5 ತನಕ ಆಗೈತಿ. ದಿಸ್ ಗಿವ್ಸ್ ದ ರೇಡಿಯಸ್ ಆಫ್ ದ nth ಆರ್ಬಿಟ್ ಅಂತ ಕೊಡ್ತಾರೆ ಅವರು. ನೆಕ್ಸ್ಟ್ ಫಾರ್ ಹೈಡ್ರೋಜನ್ ಝೆಡ್ ಈಸ್ ಈಕ್ವಲ್ಸ್ ಟು ಏನಾಗ್ತೈತಿ 1. ಸೊ ಆ ಝೆಡ್ ಈಸ್ ಈಕ್ವಲ್ಸ್ ಟು 1 ವ್ಯಾಲ್ಯೂ ನೀವು ಹಾಕಿದರೆ ಅಲ್ಲಿ ಕೊಟ್ಟಾರೆ ನೋಡಿ ಟೆಕ್ಸ್ಟ್ ಬುಕ್ನೊಳಗೆ, ದ ರೇಡಿಯಸ್ ಫಾರ್ಮುಲಾ ಬಿಕಮ್ಸ್ ಎನ್ ಸ್ಕ್ವೇರ್ ಹೆಚ್ ಸ್ಕ್ವೇರ್ ಎಪ್ಸಿಲಾನ್ ನಾಟ್ ಡಿವೈಡೆಡ್ ಬೈ ಝೆಡ್ ಈಸ್ ಈಕ್ವಲ್ಸ್ ಟು 1 ಹಾಕಿದ್ದಕ್ಕೆ ಪೈ ಎಮ್ ಇ ಸ್ಕ್ವೇರ್ ಅಷ್ಟೇ ಉಳಿತು. ಸೊ ಇಲ್ಲಿಗೆ ಡೆರಿವೇಷನ್ ಮುಗೀತದೆ. ಅದ್ರ ನೆಕ್ಸ್ಟ್ ಮತ್ತೆ ಅವ್ರು ಏನು ಹೇಳ್ಯಾರಂದ್ರೆ ಅಲ್ಲಿ ಹೆಚ್ ಕಾನ್ಸ್ಟೆಂಟ್, ಎಪ್ಸಿಲಾನ್ ನಾಟ್ ಕಾನ್ಸ್ಟೆಂಟ್, ಪೈ ಕಾನ್ಸ್ಟೆಂಟ್, ಎಮ್ ಕಾನ್ಸ್ಟೆಂಟ್, ಇ ಸ್ಕ್ವೇರ್ ಕಾನ್ಸ್ಟೆಂಟ್, ಇವೆಲ್ಲ ಕಾನ್ಸ್ಟೆಂಟ್ಸ್ ಇದ್ದಿದ್ದಕ್ಕೆ ಅವ್ರಿಗೆ ಹೇಳ್ತಾರೆ ವಿ ಕ್ಯಾನ್ ರೈಟ್ ರೇಡಿಯಸ್ ಆಫ್ ದ nth ಆರ್ಬಿಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್. ಎನ್ ಅಂದ್ರೆ ಏನು ಹೇಳ್ರಿ ಇಲ್ಲಿ, ಎಷ್ಟನೆಯ ಸ್ಟೇಷನರಿ ಆರ್ಬಿಟ್ ಅಂತ.
ಹೌದಾ? ಸೊ ಆರ್ ಎನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್ ಅಂದರೆ ನೀವು ಎನ್ ಈಸ್ ಈಕ್ವಲ್ ಟು 3 ಹಾಕಿದಾಗ ಅದ್ರದ್ದು ರೇಡಿಯಸ್ ಏನಿರ್ತೈತಲ್ಲ, ಎನ್ ಈಸ್ ಈಕ್ವಲ್ಸ್ ಟು 5 ಹಾಕಿದರೆ ಅಂದ್ರೆ 5th ಸ್ಟೇಷನರಿ ಆರ್ಬಿಟ್ ಅಂತ ಹಾಕಿದರೆ ಅದು ರೇಡಿಯಸ್ ಮತ್ತೆ ಜಾಸ್ತಿ ಆಗ್ತೈತೆ. ಮತ್ತು ಹೆಂಗಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಅಂತ ಅಷ್ಟೇ ಇಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಸ್ಕ್ವೇರ್. ಸೊ ಅದ್ರ ಪ್ರಕಾರ ಅವ್ರು ಕೊಟ್ಟಾರೆ ನೋಡ್ರಿ, ಅಲ್ಲಿ ರೇಷಿಯೋ ನಾವು ತೊಗೊತ ಹೋದರೆ ಅಕಾರ್ಡಿಂಗ್ ಟು ದ್ಯಾಟ್ ರೇಡಿಯಸ್ R1 is to R2 is to R3 ಈಸ್ ಇನ್ ದ ರೇಷಿಯೋ 1:4:9. ಏನು ಹಿಂಗಂದ್ರೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳ್ರಿ. ಸೊ ಇದ್ರ ಮೀನಿಂಗ್ ಏನಂದ್ರೆ, ಈಗ ಲೈಕ್ ಇದು ಒಂದು ಆಟಮ್ ಅಂತ ಅನ್ಕೋರಿ, ಹೌದಾ? ಇದರೊಳಗಿದು ಫಸ್ಟ್ ಸ್ಟೇಷನರಿ ಆರ್ಬಿಟ್, ಓಕೆ. ಅದಾದಮೇಲೆ ಇದು ಸೆಕೆಂಡ್ ಸ್ಟೇಷನರಿ ಆರ್ಬಿಟ್, ಅದಾದಮೇಲೆ ಇದು ಥರ್ಡ್ ಸ್ಟೇಷನರಿ ಆರ್ಬಿಟ್. ಸೊ ಅವ್ರು ಏನು ಹೇಳಕ್ಕೆ ಟ್ರೈ ಮಾಡಾಕತ್ತಾರ ಅಂದ್ರೆ ನೋಡ್ರಿ, ಇದು ಫಸ್ಟ್ ಸ್ಟೇಷನರಿ ಆರ್ಬಿಟ್, 1 ಸೆಕೆಂಡ್, ಓಕೆ. ಇದು ಫಸ್ಟ್ ಸ್ಟೇಷನರಿ ಆರ್ಬಿಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಸ್ಟೇಷನರಿ ಆರ್ಬಿಟ್. ಅವ್ರು ಹೇಳಕ್ಕೆ ಟ್ರೈ ಮಾಡಾಕತ್ತಾರ ಅಂದರೆ ರೇಡಿಯಸ್ ಆಫ್ ಫಸ್ಟ್ ಸ್ಟೇಷನರಿ ಆರ್ಬಿಟ್ ಟು ರೇಡಿಯಸ್ ಆಫ್ ಸೆಕೆಂಡ್ ಸ್ಟೇಷನರಿ ಆರ್ಬಿಟ್ ಟು ರೇಡಿಯಸ್ ಆಫ್ ಥರ್ಡ್ ಸ್ಟೇಷನರಿ ಆರ್ಬಿಟ್ ಇದು ರೇಷಿಯೋ ತೊಗೊಂಡ್ರೆ ದ್ಯಾಟ್ ರೇಷಿಯೋ ವಿಲ್ ಬಿ ಇನ್ 1:4:9. ಇದ್ರ ಮೀನಿಂಗ್ ಏನಂದ್ರೆ ರೇಡಿಯಸ್ ಆಫ್ ದ ಸೆಕೆಂಡ್ ಆರ್ಬಿಟ್ ಈಸ್ 4 times the first one and radius of the third orbit is 9 times the first one. ಓಕೆ, ಇಲ್ಲಿಗೆ ರೇಡಿಯಸ್ದ ಡೆರಿವೇಷನ್ ಮುಗೀತು.